ನಾನು ಭಯೋತ್ಪಾದನೆಯ ಇನ್ನೊಂದು ಸ್ವರೂಪವನ್ನು ಹೇಳ್ತೀನಿ. ಕರೋನಾ ಬಂದಾಗ ನಂಗೆ ಗೊತ್ತಿಲ್ಲ ನೀವು ಎಲ್ಲಿ ಆ ಸಂದರ್ಭದಲ್ಲಿ ಇದ್ರು ಅಂತ. ಕರೋನಾ ಬಂದಾಗ ಆ ಕರೋನಾ ಕಾಲದಲ್ಲಿ ಈ ಈ ಮುಸಲ್ಮಾನರು ತಾವೆಲ್ಲ ಸಾಮೂಹಿಕವಾಗಿ ನಮಾಜ್ ಮಾಡ್ತಿದ್ರು ಇದೇ ಬೆಂಗಳೂರಿನಲ್ಲಿ. ಯಾವೊಬ್ಬನೂ ಕೂಡ ಎದುರಿಗೆ ಬಂದು ಅಯೋಗ್ಯರ ಮಾಡಬಾರ್ದು ಕಂಡ್ರೋ. ನಮ್ಮ ಇಸ್ಲಾಂನಲ್ಲಿ ಸಾಮೂಹಿಕವಾಗಿ ಮಾಡಲೇಬೇಕು ಎನ್ನುವಂಥ ಹಠ ಏನೂ ಇಲ್ಲ. ನಿಮ್ಮ ಮನೆಗಳಲ್ಲಿ ಮಾಡಿ. ದೇಶಕ್ಕೆ ಕ್ರೈಸಿಸ್ ಬಂದಿದೆ, ನಾವು ಇದನ್ನು ಸ್ಪ್ರೆಡ್ ಮಾಡಬಾರ್ದು. ಯಾರು ಹೇಳಿದರು? ನಾನೊಬ್ಬ ಮುಸ್ಲಿಂ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಒಬ್ಬ ಮುಸ್ಲಿಂ ಲೀಡರಿಗೆ ಫೋನ್ ಮಾಡಿದೆ, ಮಾತಾಡ್ರಿ. ಅವರಂದ್ರು, ಚಕ್ರವರ್ತಿ ನಿಮ್ಗೆ ಗೊತ್ತಲ್ಲ ಇದನ್ನು ಮಾಡ್ತಾ ಇರೋದು ಯಾರು, ನಾನು ಮಾತಾಡಿದ್ರೆ ನನ್ನನ್ನು ಕೊಂದು ಬಿಡ್ತಾರೆ. ನಾನಂದ್ರು, ನೀವು ಮಾತಾಡಲಿಲ್ಲ ಅಂದರೆ ನಾನು ಮಾತಾಡಬೇಕು. ಅವರಂದ್ರು, ನೀವು ಮಾತಾಡಬೇಡಿ ನಿಮ್ಮನ್ನು ಕೊಲ್ತಾರೆ. ನಾನು ಹೇಳಿದೆ, ನಾನು ಸಾಯ್ತೀನಿ ಅಂತ ಸಾಯೋ ಸಾವಿರಾರು ಜನರನ್ನು ಸಾಯಿಸೋದು ಹೆಂಗೆ? ಯಾರಾದ್ರೂ ಒಬ್ಬರು ಮಾತನಾಡಬೇಕಲ್ಲ. ನಿಮಗೆ ಮಾತನಾಡೋ ಧೈರ್ಯ ಇಲ್ಲ, ಅವ್ರ ವಿರುದ್ಧ ಏನಾದರೂ ಹೇಳೋ ಧೈರ್ಯ ಇಲ್ಲ. ಇದು ಇಸ್ಲಾಂ ಅಲ್ಲ ಕಂಡ್ರೋ. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಧೈರ್ಯವಾಗಿ ಹೇಳಲಿಲ್ಲ ಅಂತಂದಾಗ ನನ್ನಂತ ನೂರಾರು ಜನ ಹುಟ್ಕೋಬೇಕಾಗತ್ತೆ, ಮಾತನಾಡಬೇಕಾಗತ್ತೆ. ನೀವು ನನ್ನನ್ನು ಮತಾಂಧರು, ಹಿಂದುತ್ವವಾದಿ ಅಂತ ನನಗೊಂದು ಹಣೆಪಟ್ಟಿ ಕಟ್ತೀರಾ, ಅದಕ್ಕೆ ತಕ್ಕಂತೆ ಮಾತನಾಡೋ ಪ್ರಯತ್ನ ಪಡ್ತೀರಾ. ನೀವೇನಾದರೂ ಹೇಳ್ರಿ, ನನ್ನ ರಾಷ್ಟ್ರವನ್ನು ಉಳಿಸ್ಲಿಕ್ಕೋಸ್ಕರ ಈ ಕ್ರಮ ತೆಗೆದುಕೊಳ್ಬೇಕು ಅಂತ ಆದರೆ ಡೆಫಿನೆಟ್ಲಿ ನಾನು ಎಲ್ರಿಗಿಂತ ಮುಂದೆ ನಿಂತ್ಕೊಳ್ತೀನಿ, ಅದರಲ್ಲಿ ಅನುಮಾನ ಇಲ್ಲ.